ನಾರಾಯಣ 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 ಎಂದು ನಾನು ಹೇಳುವ ಕತೆ ವಿಶೇಷವಾದದ್ದು. ಪೂರ್ವದಲ್ಲಿ ಕರಂಭ ಎನ್ನುವ ರಾಕ್ಷಸನಿಗೆ ಮಹಿಷಾಸುರನೆಂಬ ಕುವರನಿದ್ದ. ಬ್ರಹ್ಮದೇವನಿಂದ ತನಗೆ ಹೆಣ್ಣಿನಿಂದ ಮರಣ ಎಂಬ ವರವನ್ನು ಪಡೆದ ಮಹಿಷಾಸುರನು 3 ಲೋಕವನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತಾನೆ. ಮಹಿಷಾಸುರನನ್ನು ಸಂಹರಿಸಲು ಪಾರ್ವತಿ ದೇವಿಯ ಅಂಶದ ಜೊತೆಗೆ ತ್ರಿಮೂರ್ತಿಗಳ ಅಂಶವನ್ನು ಸೇರಿಸಿ ಚಂಡಿಕಾದೇವಿಯಿಂದ ಮಹಿಷಾಸುರನ ಶಿರಚ್ಛೇದನ ಮಾಡುತ್ತಾರೆ. ಈ ವಿಷಯ ತಿಳಿದ ಮಹಿಷಾಸುರನ ಸಹೋದರಿ ಮಹಿಷಿ ಎಂದೇನು ಮಾಡುತ್ತಾಳೆ? ನನ್ನ ಅಣ್ಣನಿಗೆ ಸಾವು ತಂದ ಆ ದೇವತೆಗಳನ್ನೆಲ್ಲ ನಾಶ ಮಾಡಿದ್ರೆ ನಾನು ಮಹಿಷಿಯೇ ಅಲ್ಲ, ಮರಳಿ ನರಕವಳೆ, ಸ್ವರ್ಗವನ್ನು ಮುತ್ತಲೇ ರಾಕ್ಷಸ ಪಡೆ, ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ದೇವತೆಗಳು ಸಾವನ್ನು ಗೆದ್ದವರು, ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ಬರವನ್ನು ಪಡೆಬೇಕು. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ತಂದೆ ಬ್ರಹ್ಮದೇವ ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ಹರಿಹರನ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ನನಗಿನ್ನ ಸಾವಿಲ್ಲ, ನನಗಿನ್ನ ಮಾವಿಲ್ಲ. ವರವನ್ನು ಪಡೆದ ಮಹಿಷಿಯು ಹರಿಹರರ ಸಂಗಮ ಸಾಧ್ಯವೇ ಇಲ್ಲವೆಂದು ತಿಳಿದು ಅಟ್ಟಹಾಸದಿಂದ ಋಷಿಮುನಿಗಳ ಯಜ್ಞ ಯಾಗಾದಿಗಳನ್ನ ಭಂಗಗೊಳಿಸಿ ತನ್ನ ಪಾಪದ ಕೊಡ ತುಂಬಿದಾಗ ಹರಿಹರರ ಸಮಾಗಮವಾಗುತ್ತದೆ. ಸುತ್ತಲವಾಗಲೇ ಕೊಳದಲ್ಲಿ ದಿವ್ಯವಾದ ಮಣಿ ಇರುವುದರಿಂದ ಇವನಿಗೆ ಮಣಿಕಂಠ ಎಂದು ಹೆಸರಿದೆ. ಶುಭವಾಗುವುದು. ಆಹಾ, ಮಣಿಕಂಠ ದಿವ್ಯವಾದ ಹೆಸರು. ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊಂದೆ ನೀನು ನನ್ನನ್ನು ಸಂಹರಿಸಿದೀಯಾ? ಇಲ್ಲ ನೋಡು.
ಈಗ ಪವಿತ್ರಳಾದೆ. ಇನ್ನು ಮುಂದೆ ನನ್ನ ಸನ್ನಿಧಿಯಲ್ಲೇ ನೆನೆಸಿ ಮಾಳಿಗೆ ಪುರತ್ತಮ್ಮ ಎಂಬ ಹೆಸರಿನಿಂದ ಸಿದ್ಧಳಾಗು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದೆ. ನಿನ್ನಿಷ್ಟದಂತೆ ಆಗಲಿ. ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ಧನ್ಯರಾದೆ ತಂದೆ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವನೂತನಂ, ಹರಿದಧೀಶ್ವರಂ ಆರಾಧ್ಯ ಪಾದುಕಂ, ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರ ರಕ್ಷಣೆಯ ಹೊಣೆಯೂ ಅವನದೇ. ಈ ಸತ್ಯವನ್ನು ಸ್ಪಷ್ಟಪಡಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಭೂಮಿಗೆ ಬಂದ ಹರಿಹರರ ಶಕ್ತಿಯ ರೂಪವೇ ಅಯ್ಯಪ್ಪ. ಹೀಗೆ ಮಣಿಕಂಠನಾದ ಬಾಲಕ ಶಬರಿಗಿರಿಯಲ್ಲಿ ನೆಲೆಯಾಗಿ ಮಕರ ಸಂಕ್ರಾಂತಿಯ ದಿನದಂದು ಮಕರ ಜ್ಯೋತಿಯಾಗಿ ಕಾಣಿಸುತ್ತಾನೆ.